ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ವಕ್ಕರಿಸಿದೆ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಸೋಂಕು ಪತ್ತೆ. ಹಕ್ಕಿ ಜ್ವರ ವೈರಸ್ ಪತ್ತೆಯಿಂದ ಜನರಲ್ಲಿ ಹೆಚ್ಚಿದ ಆತಂಕ. ಮುಂಜಾಗ್ರತಾ ಕ್ರಮಗಳತ್ತ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನವಾಗುತ್ತಿದೆ ಎಂದ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಎಂಎನ್ ಹೆಗಡೆ. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಭರವಸೆ. ವಾಲ್ಮೀಕಿ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಸರ್ಕಾರ 1,000 ಕೋಟಿ ಮೀಸಲಿಡಲು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯ. ನಂದಿ ಬೆಟ್ಟದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ ಸಮಾನ ಮನಸ್ಕರಿಂದ ಸಭೆ. ಮುಂದುವರಿದ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಮಂಚೇನಹಳ್ಳಿ ತಾಲೂಕನ್ನು ಮಾದರಿಯಾಗಿ ಮಾಡುವ ಭರವಸೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಸಚಿವರಾಗಿ ಎಂಸಿ ಸುಧಾಕರ್ ಅವರೇ ಮುಂದುವರಿಯುವ ಸುಳಿವು ನೀಡಿದ ಶಾಸಕರು. ವಾರ್ತೆಗಳ ವಿವರ. ಇಡೀ ವಿಶ್ವವನ್ನೇ ನಡುಗಿಸುತ್ತಿರುವ ದೇಶದ ಆಂಧ್ರ, ತೆಲಂಗಾಣ ರಾಜ್ಯಗಳ ಜನರನ್ನು ಕಂಗೆಡಿಸುತ್ತಿರುವ ಹಕ್ಕಿ ಜ್ವರ ಚಿಕ್ಕಬಳ್ಳಾಪುರಕ್ಕೂ ಕಾಲಿಟ್ಟಿದೆ. ಇದರಿಂದ ಜಿಲ್ಲೆಯ ನಾಗರಿಕರನ್ನು ಆತಂಕಕ್ಕೆ ದೂಡುವಂತೆ ಮಾಡಿದ್ದು, ಜನರನ್ನು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದ್ದಾರೆ. ಒಟ್ಟಿನಲ್ಲಿ ಹಕ್ಕಿ ಜ್ವರ ಕಂಡುಬಂದ ಗ್ರಾಮ ಯಾವುದು, ಅಲ್ಲಿ ವಹಿಸಿದ ಕ್ರಮಗಳೇನು ನೋಡೋಣ. ಗಳಿನಿಂದ ನೆರೆ ರಾಜ್ಯ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಹಕ್ಕಿ ಜ್ವರ ವ್ಯಾಪಕವಾಗಿ ಹಬ್ಬುತ್ತಿರುವ ಆತಂಕ ಇದೆ. ಇದರಿಂದ ಕೋಳಿಗಳನ್ನು ಸಾಮೂಹಿಕವಾಗಿ ನಾಶ ಮಾಡಲಾಗಿತ್ತು. ಇದೀಗ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿರುವ ಕೆಲ ನಾಟಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ ಎಂಬ ಅಂಶ ಜಿಲ್ಲೆಯನ್ನು ಮಾತ್ರವಲ್ಲದೆ ರಾಜ್ಯವನ್ನೇ ಆತಂಕಕ್ಕೆ ದೂಡುವಂತೆ ಮಾಡಿದೆ. ವರದಹಳ್ಳಿಯ ದ್ಯಾವಪ್ಪ ಮತ್ತು ರತ್ನಮ್ಮ ಎಂಬುವವರಿಗೆ ಸೇರಿದ 36 ನಾಟಿ ಕೋಳಿಗಳು ದಿಢೀರ್ ಸಾವನ್ನಪ್ಪಿದ್ದು, ಬಾಯಲ್ಲಿ ನೊರೆ, ತೂಕಡಿಕೆ ಸೇರಿದಂತೆ ರಕ್ತಭೇದಿ ಮಾಡಿ ಕೋಳಿಗಳು ದಿಢೀರ್ ಪ್ರಾಣ ಬಿಟ್ಟಿವೆ. ದ್ಯಾವಪ್ಪ ತಮ್ಮ ಕೋಳಿಗಳಿಗೆ ಯಾರೋ ವಿಷ ಹಾಕಿದ್ದಾರೆಂದು ಅನುಮಾನಗೊಂಡಿದ್ದರು. ಆದರೆ ಸ್ಥಳೀಯ ಪಶು ವೈದ್ಯಾಧಿಕಾರಿ ಸತ್ತ ಕೋಳಿಗಳ ಮಾದರಿಯನ್ನು ಬೆಂಗಳೂರಿನ ಪಶುಪಾಲನೆ ಹಾಗೂ ಜೈವಿಕ ವಿಜ್ಞಾನ ವಿಭಾಗದ ಪ್ರಯೋಗಾಲಯಕ್ಕೆ ಕಳುಹಿಸಿದರು. ಪ್ರಯೋಗಾಲಯದಲ್ಲಿ ಹಕ್ಕಿ ಜ್ವರದ H5N1 ವೈರಸ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅದೇ ಮಾದರಿಯನ್ನು ಭೂಪಾಲ್ನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಈಗ ಅಲ್ಲೂ ವೈರಸ್ ಇರುವುದು ದೃಢಪಟ್ಟಿದೆ. ಪಶುಸಂಗೋಪನಾ ಮತ್ತು ಪಶುವೈದ್ಯ ಇಲಾಖೆ, ಆರೋಗ್ಯ ಹಾಗೂ ಕಂದಾಯ ಇಲಾಖೆ ಸೇರಿದಂತೆ ಇನ್ನಿತರೆ ಇಲಾಖೆಗಳ ಅಧಿಕಾರಿಗಳು ಗ್ರಾಮದಲ್ಲೇ ಬೀಡು ಬಿಟ್ಟು ಮಾರಕ ಹಕ್ಕಿ ಜ್ವರ ಕಡಿವಾಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಕೋಳಿ ಸಾಕಿದವರ ಮನೆಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ.
PPI ಕಿಟ್ ಧರಿಸಿರುವ ಪಂಚಾಯಿತಿ ಸಿಬ್ಬಂದಿ ಗ್ರಾಮದಲ್ಲಿ ಈಗಾಗಲೇ ಸೋಂಕು ನಿವಾರಕ ದ್ರಾವಣ ಸಿಂಪಡಣೆ ಮಾಡಿದ್ದು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ತೆರಳಿ ಜನರಿಗೆ ಸೋಂಕಿನ ಲಕ್ಷಣಗಳಾದ ಕೆಮ್ಮು, ನೆಗಡಿ, ಜ್ವರ, ಗಂಟಲು ನೋವು ಇತರೆ ಲಕ್ಷಣಗಳಿರುವ ಗ್ರಾಮಸ್ಥರ ತಪಾಸಣೆ ನಡೆಸುತ್ತಿದ್ದಾರೆ. ಅಲ್ಲದೆ ರೋಗ ಪತ್ತೆಯಾಗುತ್ತಿದ್ದಂತೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ತಹಸೀಲ್ದಾರ್, ಪಶುಸಂಗೋಪನಾ ಮತ್ತು ಪಶುವೈದ್ಯ ಇಲಾಖೆ, ಆರೋಗ್ಯ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲೆಯ ಇತರೆ ತಾಲೂಕುಗಳಿಗೆ ರೋಗ ಹರಡದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಸಾವನ್ನ ಹಬ್ಬಿರೋದ್ರಿಂದ ಇದು ನನಗೆ ಸಂಶಯ ಮೂಡಿದೆ. ಇದು ಏತಕ್ಕೋಸ್ಕರ ಈ ಕೋಳಿಗಳು ಸತ್ತೋದ್ವು ಅಂತೇಳಿ. ಹಾಗಾಗಿ ಇದರ ಒಂದು ಸ್ಯಾಂಪಲ್ಸ್ನ ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಹಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ಒಂದು ನೋಟಿಫಿಕೇಶನ್ನು ಆಗಬೇಕೀಗ ನಮಗೆ ಕೂಡಲೇ ಆಗಬೇಕಾದ್ರೆ. ಸೊ ಹಾಗಾಗಿ ಅದನ್ನು ನೋಟಿಫಿಕೇಶನನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ, ಇದರ ಹೆಸರು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ. ಇದನ್ನ H5N1 ಅಂತೇಳಿ ನಾವು ಕರಿತೀವಿ. ಅದು ವೈರಸ್ ಇದೆ ನಾವು ಕರಿತಕ್ಕಂಥದ್ದು. ಹಾಗಾಗಿ ಈ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ, ಇದು ಯಾಕೆ ನಾವು ಇಡೀ ಜಿಲ್ಲೆಗೆ ನಾನು ಇದನ್ನ ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ, ತಹಶೀಲ್ದಾರ್ಸ್ಗಳಿದ್ದೀರಾ, ಆಮೇಲೆ ಕಮಿಷನರ್ಸ್ ಇದ್ದೀರಿ, ನಗರಸಭಾ ಕಮಿಷನರ್ಸ್ ಇದ್ದೀರಿ, ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ, ಎಲ್ಲರೂ ಕೂಡ ಇದ್ದೀರಾ. ಈಗ ನಿಮ್ಮ ವ್ಯಾಪ್ತಿ ಒಳಗಡೆ ಈ ತರ ಕಂಡಂತ ಪ್ರಕರಣಗಳು ಎಲ್ಲಿ ಕಂಡು ಬರ್ತವೆ, ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು. ಅಲ್ಲದೆ ಕೋಳಿ ಸಾಕಾಣಿಕೆ ಕೇಂದ್ರಗಳನ್ನು ಗುರುತಿಸಿ ಅಗತ್ಯ ಮಾಹಿತಿ ನೀಡಿ ತೀವ್ರ ನಿಗಾ ವಹಿಸುವುದು ಮತ್ತು ಕೋಳಿ ಫಾರಂ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಲು ಸೂಕ್ತ ಮಾಹಿತಿ ನೀಡುವುದು, ಆಸ್ಪತ್ರೆಗಳಲ್ಲಿ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಗಳ ಶೇಖರಣೆ, ಹಕ್ಕಿ ಜ್ವರ ಪ್ರಕರಣಗಳು ಕಂಡುಬಂದಲ್ಲಿ ಸೂಕ್ತ ಚಿಕಿತ್ಸೆಗಾಗಿ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲು ಸಭೆಯಲ್ಲಿ ಸೂಚಿಸಲಾಗಿದೆ. ನಮಸ್ಕಾರ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರದಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು 4 ದಿನದಿಂದ 2 ದಿನದಲ್ಲಿ ಸುಮಾರು ಒಂದು ದಿನ 12, ಒಂದು ದಿನ 14, 2 ದಿನವೂ ಕೂಡ ಮನೇಲಿ ಸಾಕಿರ್ತಕ್ಕಂಥ ದೇವಪ್ಪ ಅನ್ನೋರ ಮನೇಲಿ ಕೋಳಿ ಮರಿಗಳು ಏಕಾಏಕಿ ಸಾವನ್ನಪ್ಪಿದ್ದು. ಈ ಸಂಬಂಧಿಸಿದಂತೆ ಪಶುವೈದ್ಯಕೀಯ ಇಲಾಖೆಯಿಂದ ಪಶುವೈದ್ಯಾಧಿಕಾರಿಗಳು ಆ ಕೋಳಿಯನ್ನು ಅಟಾಪ್ಸಿ ಮಾಡಿ ಅದನ್ನು ಸ್ಯಾಂಪಲ್ನ ಬೆಂಗಳೂರು ಕಳಿಸಿದರು. ಸೊ ಬೆಂಗಳೂರಿಂದ ಭೂಪಾಲ್ ಕಳಿಸಿ, ಭೂಪಾಲಲ್ಲಿ ಅದು ಹಕ್ಕಿ ಜ್ವರ H5N1 ಹಕ್ಕಿ ಜ್ವರ ಏವಿಯನ್ ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ವರದಿ ನಿನ್ನೆ ಕೈ ಸೇರಿತು. ಈ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ CO ಸರು, ADC ಸರು ಮತ್ತು ಪಶುಸಂಗೋಪನಾ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ವಿವಿಧ ತಾಲೂಕಿನ ಎಲ್ಲ ತಹಸೀಲ್ದಾರ್ಗಳು, EO ಮತ್ತು ನಗರಸಭೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಲಾಗಿತ್ತು. ವರದಳ್ಳಿ ಗ್ರಾಮದಲ್ಲಿ ಏನೀಗ ಆಲ್ರೆಡಿ ಸುಮಾರು 30ಕ್ಕೂ ಹೆಚ್ಚು ಕೋಳಿಗಳು ಏನು ಸತ್ತಿದೆ, ಎಲ್ಲನೂ ಕೂಡ ಏವಿಯನ್ ಇನ್ಫ್ಲೂಯೆನ್ಸಾ. ಬಹುತೇಕ ಎಲ್ಲನೂ ಕೂಡ ನಾಟಿ ಕೋಳಿಗಳೇ, ಮನೆಯಲ್ಲೇ ಸಾಕೊಂಡಿರ್ತಕ್ಕಂಥ ಕೋಳಿಗಳೇ ಅವು. ಈ ಒಂದು ಕೋಳಿ ಸಾಕಿರ್ತಕ್ಕಂಥ ಮನೆಗಳಲ್ಲಿ ಈಗ ಆಲ್ರೆಡಿ ಪಂಚಾಯತಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಪಶುವೈದ್ಯಕೀಯ ಇಲಾಖೆಗೆ ಆಲ್ರೆಡಿ ಸರ್ವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಪ್ರಮುಖವಾಗಿ ಪೌಲ್ಟ್ರಿ ಫಾರಮಲ್ಲಿ ಬರ್ತಕ್ಕಂಥ ಕಾಯಿಲೆ ಈಗ ಆಲ್ರೆಡಿ ನಾಟಿ ಕೋಳಿಲು ಬಂದಿರೋದ್ರಿಂದ ಸಾರ್ವಜನಿಕರು ಯಾರು ಕೂಡ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ. ಅದು ಸೊ ಅದು ಈಗ ಕಲ್ಲಿಂಗ್ ಮಾಡಿ ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಸುಮಾರು 96 ಮನೆಗಳಿದೆ, 405 ಜನಸಂಖ್ಯೆ ಇದೆ, ಸುಮಾರು 350ಕ್ಕಿಂತ ಹೆಚ್ಚು ಕೋಳಿ ಮರಿಗಳು ಸಾಕೊಂಡಿದ್ದಾರೆ. ಆ ಕೋಳಿ ಮರಿಗಳನ್ನ ಪಶುವೈದ್ಯಕೀಯ ಇಲಾಖೆ ವತಿಯಿಂದ ಅದು ಕಲ್ಲಿಂಗ್ ಅಂದರೆ ಅವೆಲ್ಲನೂ ಕೂಡ ಸಾಯಿಸಿ ಸುಮಾರು 6 ಅಡಿಗಿಂತ ಆಳದಲ್ಲಿ ಅದನ್ನು ಕೋಳಿಗಳನ್ನು ನಾವು ಉಳು ಅದು ಮೇಲ್ಗಡೆ ಒಂದು 2 ಅಡಿ ಸುಣ್ಣವನ್ನು ಹಾಕಿ ಅದು ಮುಚ್ಚತಕ್ಕಂಥ ಕಾರ್ಯಕ್ರಮನ ಪಶುಸಂಗೋಪನಾ ಇಲಾಖೆಯಿಂದ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ನಾವು ಸುಮಾರು ಆ ಗ್ರಾಮದಲ್ಲಿ 405 ಜನಸಂಖ್ಯೆಯಲ್ಲಿ 3 ಜನ ಗರ್ಭಿಣಿಯರಿದ್ದಾರೆ, 2 ಬಾಣಂತಿಯರಿದ್ದಾರೆ ಮತ್ತು ಡಯಾಲಿಸಿಸ್ ಪೇಷಂಟ್ ಒಬ್ಬರಿದ್ದಾರೆ, 1 ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಸೊ ಅದಲ್ಲದೆ BP ಸಕ್ಕರೆ ಕಾಯಿಲೆ ಹೊಂದಿರತಕ್ಕಂಥ ಪೇಷಂಟು ಕೂಡ ಇದ್ದಾರೆ. ಸೊ ಎಲ್ಲರೂ ಮನೆಗಳು ನಾವು ಜಾಗೃತಿಯನ್ನು ಉಂಟು ಮಾಡಿ ಎಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ತಕ್ಕಂಥದ್ದು, ಮನೆ ಸುತ್ತಮುತ್ತ ಎಲ್ಲಿ ಕೋಳಿಗಳು ಯಾರು ಸಾಕಣೆ ಮಾಡ್ತಾರೆ ಎಲ್ಲನೂ ಕೂಡ ಪಶುಸಂಗೋಪನಾ ಇಲಾಖೆ ಅದನ್ನು ಕೊಡ್ತಕ್ಕಂಥದ್ದು. ಪಶುಸಂಗೋಪನಾ ಇಲಾಖೆ ಅಥವಾ ಸರ್ಕಾರದ ಪ್ರತಿ ಕೋಳಿಗೂ ನಿರ್ದಿಷ್ಟವಾದಂಥ ಅನುದಾನವನ್ನು ಏನು ಸರ್ಕಾರ ನಿಗದಿಪಡಿಸಿದ ಅದು ಅನುದಾನವನ್ನು ಕೂಡ ಸಂಬಂಧಪಟ್ಟವರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ತದೆ.
ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಸುತ್ತೋಲೆ ಹೊರಡಿಸಿದ್ದು, ಹಕ್ಕಿ ಕೋಳಿಗಳ ಅಸಹಜ ಸಾವು ಹಾಗೂ ಹಕ್ಕಿ ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಅದರ ಸಮೀಪ ಸಾರ್ವಜನಿಕರು ಹೋಗದಂತೆ ಮತ್ತು ಮುಟ್ಟದಂತೆ ತಿಳುವಳಿಕೆ ನೀಡುವುದು. ಜ್ವರ, ಕೆಮ್ಮು, ತಲೆನೋವು, ಗಂಟಲು ನೋವು ಮತ್ತು ಸ್ನಾಯು ನೋವುಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದು. ಕೋಳಿ ಮತ್ತು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿ ನಂತರ ಸೇವಿಸಲು ತಿಳುವಳಿಕೆ ಮೂಡಿಸುವುದು ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಂಬಂಧಿಸಿದ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯಾವುದೇ ಯೋಜನೆ ಜಾರಿಯಾದಾಗ ನ್ಯೂನತೆಗಳಿರೋದು ಸಹಜ. ಅವುಗಳನ್ನು ಸರಿಪಡಿಸಿಕೊಂಡು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದ ಎಲ್ಲ ಜನರಿಗೂ ತಲುಪಿಸುವಂತೆ ಮಾಡುವುದೇ ಪ್ರಮುಖ ಗುರಿಯಾಗಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಎಂಎನ್ ಹೆಗಡೆ ಹೇಳಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಎಂಎನ್ ಹೆಗಡೆ, ಯಾವುದೇ ಯೋಜನೆ ಜಾರಿಯಾದಾಗ ಅದರಲ್ಲಿ ನ್ಯೂನತೆಗಳಿರೋದು ಸಹಜ. ಅವುಗಳನ್ನು ಸರಿಪಡಿಸಿಕೊಂಡು ಸಮರ್ಪಕ ಅನುಷ್ಠಾನ ಮಾಡುವ ಗುರಿಯೊಂದಿಗೆ ನಡೆಯುತ್ತಿರುವುದಾಗಿ ಅವರು ಹೇಳಿದರು. ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ 3 ತಿಂಗಳಿನಿಂದ ಬಂದಿಲ್ಲ. ಅನ್ನಭಾಗ್ಯ ಯೋಜನೆ ಹಣ ಕಳೆದ 5 ತಿಂಗಳಿನಿಂದ ಬಂದಿಲ್ಲ. ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಇಂದು ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಲಾಗಿದೆ. ಶೀಘ್ರದಲ್ಲಿಯೇ ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಹಂತ ಹಂತವಾಗಿ ಹಣ ಬರುತ್ತದೆ ಎಂದರು. ಇನ್ನು ಅನ್ನಭಾಗ್ಯ ಯೋಜನೆಯ ಹಣ ಬಾರದಿರುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಅದನ್ನು ಶೀಘ್ರದಲ್ಲಿಯೇ ನೀಡಲಾಗುವುದು ಎಂದರು. ಆರಂಭದಲ್ಲಿ ಕೇಂದ್ರ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ನೀಡಲಿಲ್ಲ. ಹಾಗಾಗಿ ಅವರಿಗೆ ಹಣ ನೀಡಲಾಗುತ್ತಿತ್ತು. ಇದೀಗ ಕೇಂದ್ರ ಸರ್ಕಾರ ಅಕ್ಕಿ ನೀಡೋದಾಗಿ ಹೇಳಿರುವ ಕಾರಣ ಮುಂದಿನ ತಿಂಗಳಿನಿಂದ ರಾಜ್ಯದ ಎಲ್ಲ ಕುಟುಂಬಗಳಿಗೂ ಅಕ್ಕಿ ವಿತರಿಸಲಾಗುತ್ತದೆ ಎಂದರು. ಪಂಚ ಗ್ಯಾರಂಟಿಗಳು ರಾಜ್ಯದ 97%ಕ್ಕೂ ಹೆಚ್ಚು ಮಂದಿಗೆ ನೇರವಾಗಿ ತಲುಪುತ್ತಿವೆ. ರಾಜ್ಯದ ಗ್ಯಾರಂಟಿ ಕಂಡು ಇತರೆ ರಾಜ್ಯಗಳು ಅನುಷ್ಠಾನ ಮಾಡುತ್ತಿವೆ ಎಂದರು. ಇನ್ನು ಗ್ಯಾರಂಟಿ ಯೋಜನೆ ಪ್ರಾಧಿಕಾರಕ್ಕೆ ಅನರ್ಹವನ್ನು ನೇಮಿಸಿ ತೆರಿಗೆ ಹಣ ಪೋಲು ಮಾಡಲಾಗುತ್ತಿದೆ ಎಂದು ನ್ಯಾಯಾಲಯದ ಮೊರೆ ಹೋಗಿರುವ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಅವರು, ಕೇಂದ್ರ ಸರ್ಕಾರದಲ್ಲಿಯೂ ಇಂತಹ ಅನರ್ಹರು ಎಷ್ಟು ಜನರಿದ್ದಾರೆ ಎಂಬ ಬಗ್ಗೆ ಅವರನ್ನು ಪ್ರಶ್ನೆ ಮಾಡಿ ಎಂದರು. ದಲಿತರ ಅನುದಾನ ಗ್ಯಾರಂಟಿಗಳಿಗೆ ಬಳಸಿದ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿ ಎಲ್ಲವನ್ನೂ ಜನರಿಗೆ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ಇತರರು ಹಾಜರಿದ್ದರು. ಸಿಗ್ತಾ ಇದೆ. ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಕೊಡೋಕೆ ಒಪ್ಕೊಂಡಿರಲಿಲ್ಲ. ಈಗ ಅವರು ಒಪ್ಕೊಂಡಿದ್ದಾರಲ್ಲ ಕೊಡೋದಕ್ಕೆ. ಕೊಟ್ಟ ಮೇಲೆ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ನಾವೇನು ಬೇಡ ಅಂತ ಹೇಳಿರಲಿಲ್ಲ. ಮೊದಲೇ ಈ ಕೆಲಸ ಮಾಡಿದರೆ ನಾವು ಡೈರೆಕ್ಟಾಗಿ ಈಗ DBT ಆಗುವಂಥ ಪ್ರಮೇಯನೇ ಬರ್ತಿರಲಿಲ್ಲ. ನಮ್ಮ ಉದ್ದೇಶ ಏನಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಹಸಿದು ಮಲ್ಕೊಬಾರ್ದು, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು ನಮ್ಮ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಉದ್ದೇಶ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವೈಜ್ಞಾನಿಕತೆಯ ಬದ್ಧತೆಯಲ್ಲಿ ಸಮುದಾಯವನ್ನು ಮುಂದುವರಿಸಬೇಕು ಮತ್ತು ಶಿಕ್ಷಣ, ಉದ್ಯೋಗದಲ್ಲಿ ಸಮಾನವಾಗಿ ನಿಲ್ಲುವಂತಾಗಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಬೇಕು ಎಂದು ಮಾಜಿ ಸಂಸದ ಉಗ್ರಪ್ಪ ಹೇಳಿದರು. ನಂದಿ ಗಿರಿಧಾಮದಲ್ಲಿ ಇಂದು ನಡೆದ ವಾಲ್ಮೀಕಿ ಸಮುದಾಯ ಸಮಾನ ಮನಸ್ಕರ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಂಸದ ಉಗ್ರಪ್ಪ, ಸರ್ಕಾರವೇ ಜಮೀನು ನೀಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶ್ವವಿದ್ಯಾನಿಲಯವನ್ನು ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಸಮಾನ ಮನಸ್ಕರ ವೇದಿಕೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕಳೆದ ಬಜೆಟ್ ವೇಳೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಲಾಗಿದೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಬಳ್ಳಾರಿಯಲ್ಲಿ 1,000 ಕೋಟಿಯಲ್ಲಿ ನಿರ್ಮಾಣ ಮಾಡಬೇಕು. ಅದೇ ರೀತಿ ಪರಿಶಿಷ್ಟ ಜಾತಿಯ ಅಂಬೇಡ್ಕರ್ ವಿವಿಯನ್ನು ಚಾಮರಾಜನಗರದಲ್ಲಿ ಮಾಡಲು ಮನವಿ ಸಲ್ಲಿಸಲಾಗಿದೆ ಎಂದರು. ಈ 2 ವಿವಿಗಳಲ್ಲಿ ಉನ್ನತ ಶಿಕ್ಷಣ ಕೋರ್ಸುಗಳನ್ನು ತೆರೆಯಬೇಕು. ವಾಲ್ಮೀಕಿ ವಿವಿಯಲ್ಲಿ 50% ಸೀಟುಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಮತ್ತು ಅಂಬೇಡ್ಕರ್ ವಿವಿಯಲ್ಲಿ 50% ಸೀಟುಗಳನ್ನು
ಪರಿಶಿಷ್ಟ ಜಾತಿಗೆ ಮೀಸಲಿಡಬೇಕು. ವಿದ್ಯಾರ್ಥಿಗಳ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಉಳಿದ 50% ಸೀಟುಗಳನ್ನು ಸಮಾಜದ ಇತರೆ ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂದರು. ಸರ್ಕಾರಗಳು ವಾಲ್ಮೀಕಿ ವಂಶಸ್ಥರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ವಿಫಲವಾಗಿದೆ. ಸಮುದಾಯದ ಹಿತ ಬಯಸುವ ನಾಗರಿಕರಿಂದಾಗಿ ಸಮುದಾಯ ಎಸ್ಟಿಗೆ ಸೇರಿಸಲಾಗಿದೆ. ಅಲ್ಲದೆ ಹಂಪಿ ವಿವಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಪೀಠ ಮಾಡಲಾಗಿದೆ ಎಂದರು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ರಾಷ್ಟ್ರೀಯವಾಗಿ 7.5 ಮೀಸಲಾತಿ ಸಿಕ್ಕಿತ್ತು. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಇಂದು 3 MLC, 3 ಸಂಸದರು, 18 ಶಾಸಕರಿದ್ದಾರೆ. ಗ್ರಾಮೀಣ ಮತ್ತು ನಗರದಲ್ಲಿ ವಾಸಿಸುತ್ತಿರುವ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ. ರಾಜ್ಯದಲ್ಲಿ 11,000 ಕೋಟಿ ಅನುದಾನ ಅಭಿವೃದ್ಧಿಗೆ ಮೀಸಲಿಡಲಾಗುತ್ತಿದೆ. ಆದರೆ ಅದನ್ನು ಗ್ಯಾರಂಟಿಗಳಿಗೆ ಬಳಸುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ. ಹಾಗಾಗಿ ಸಮುದಾಯದ ಹಣ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡಬೇಕು ಎಂದರು. ವಾಲ್ಮೀಕಿ ಸಮುದಾಯವನ್ನು ಲೇಖನಿ ಸಂಸ್ಕೃತಿ ವ್ಯಾಪ್ತಿಗೆ ತರಲು ನಿರ್ಧರಿಸಲಾಗಿದೆ. ಅದರಲ್ಲೂ ಕೆಲ ಹೊಡಿಬಡಿ ಸಂಸ್ಕೃತಿಯವರಿದ್ದಾರೆ. ಇದರಿಂದ ಸಮುದಾಯದ ಅಭಿವೃದ್ಧಿಗೆ ಮಾರಕವಾಗಲಿದೆ. ಮೀಸಲಾತಿ ಮತ್ತು ಅನುದಾನ ಭಿಕ್ಷೆಯಲ್ಲ, ಅದು ನಮ್ಮ ಹಕ್ಕು. 11,000 ಕೋಟಿಯಲ್ಲಿ ಪ್ರತಿ ವರ್ಷ ಕನಿಷ್ಠ 1,000 ಕೋಟಿಯಷ್ಟು ಶಿಕ್ಷಣಕ್ಕೆ ಮೀಸಲಿಡಬೇಕು. ಬುಡಕಟ್ಟು ವಾಲ್ಮೀಕಿ ವಿವಿ ಮಾಡಲು ಸರ್ಕಾರದ ಸಹಭಾಗಿತ್ವದಲ್ಲಿ ಮುಂದಾಗಬೇಕು. ಅದರಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣದವರೆಗೆ ಶಿಕ್ಷಣ ನೀಡಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಈ ವಾಲ್ಮೀಕಿ ವಂಶಸ್ಥರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಯಾವ ಪಾಲು ಸಿಗಬೇಕಾಗಿತ್ತೋ ಈ ಸಮಾಜಕ್ಕೆ ಆ ಪಾಲು ಇವತ್ತು ಸಿಕ್ಕಿಲ್ಲ ಅನ್ನುವಂಥ ಕೊರಗು, ನೋವು ನಮ್ಮ ಸಮಾಜಕ್ಕಿದೆ. ಅನೇಕರು ನಮ್ಮ ಸಮಾಜದ ಹಿತವನ್ನು ಬಯಸ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಧಿಕಾರದಲ್ಲಿರುವಂಥವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಹಾಗೆ ಅನೇಕರು. ಅದರ ಪರಿಣಾಮವೇ ಒಂದು ಕಡೆ ನಮ್ಮ ಸಮಾಜವನ್ನು ST ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ನಮ್ಮ ಸಮಾಜದ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಮತ್ತು ತಪೋವನ ವಿಧಾನಸೌಧದ ಮುಂದೆ ಹಾಕಲಿಕ್ಕೆ ಇವತ್ತಿನ ಸರ್ಕಾರ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗೆ ಸಿದ್ದರಾಮಯ್ಯ. ಹಾಗೆ ಹಂಪಿ ಯೂನಿವರ್ಸಿಟಿನಲ್ಲಿ ನಾನೊಂದು ಪತ್ರದ ಮೇಲೆ ಕೊಟ್ಟಂಥದ್ದು, ಲಕ್ಕಪ್ಪ ಗೌಡರು ವೈಸ್ ಚಾನ್ಸಲರ್, ನನಗೊಂದು ಪತ್ರ ಬರೆದಿದ್ದು, ಅದರ ಮೇಲೆ ಸನ್ಮಾನ್ಯ SM ಕೃಷ್ಣರವರು ಆದೇಶ ಮಾಡಿ ಹಂಪಿ ಯೂನಿವರ್ಸಿಟಿನಲ್ಲಿ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಪೀಠವನ್ನು ಮಾಡಿರುವಂಥದ್ದು. ಗ್ಯಾರಂಟಿಗಳಿಗಾಗಿ ಎಸ್ಟಿ ಅಭಿವೃದ್ಧಿಗೆ ನೀಡಿದ ಹಣ ಯಾಕೆ ವರ್ಗಾಯಿಸಬೇಕು? ಅವರ ಅಭಿವೃದ್ಧಿಗೆ ಮೀಸಲಿಡಬೇಕು. ಅದೇ ವರ್ಷವೇ ವೆಚ್ಚ ಮಾಡಬೇಕು. ವೆಚ್ಚ ಮಾಡುವಲ್ಲಿ ಅವ್ಯವಹಾರ ನಡೆದರೆ ಮುಲಾಜಿಲ್ಲದೆ ಸರ್ಕಾರ ಕ್ರಮ ಜರುಗಿಸಬೇಕು. ಮುಖ್ಯವಾಹಿನಿಗೆ ತರಲು ಕೇಂದ್ರ ಸರ್ಕಾರ ವಿಶೇಷ ಅನುದಾನ ನೀಡಬೇಕು. ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯಬೇಕು. ನಮ್ಮ ಅನುದಾನ ಯಾರೇ ದುರುಪಯೋಗ ಪಡಿಸಿಕೊಂಡರೂ ಅದು ಅಕ್ಷಮ್ಯ ಅಪರಾಧ. ಇದನ್ನು ಯಾರೂ ಸಹಿಸಲು ಸಾಧ್ಯವಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಅವ್ಯವಹಾರ ತನಿಖೆ ನಡೆಯುತ್ತಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎಂದರು. ನಮ್ಮ ಹಣ ನಮಗೆ ಮಾತ್ರ ಬಳಸಲು ಸರ್ಕಾರಕ್ಕೆ ಮನವಿ ಮಾಡಿದ ಉಗ್ರಪ್ಪ, ವಾಲ್ಮೀಕಿ ಭವನಗಳು ಹೆಸರಿಗೆ ಮಾತ್ರ, ಸಮಾಜ ಕಲ್ಯಾಣ ಇಲಾಖೆಯವರೇ ನಡೆಸುತ್ತಾರೆ. ಸರ್ಕಾರ ಈ ಭವನಗಳ ನಿರ್ವಹಣೆ ವಿಚಾರದಲ್ಲಿ ಪುನರ್ ಪರಿಶೀಲನೆ ಮಾಡುವ ಅಗತ್ಯವಿದೆ ಎಂದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಚನಹಳ್ಳಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯ ಸೌಲಭ್ಯಗಳನ್ನು ಶೀಘ್ರದಲ್ಲಿಯೇ ಕಲ್ಪಿಸಿ ಮಂಚನಹಳ್ಳಿ ತಾಲೂಕನ್ನು ರಾಜ್ಯವೇ ತಿರುಗಿ ನೋಡುವಂತೆ ಮಾಡುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ಶಾಸಕ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಮಂಚನಹಳ್ಳಿಯ ಕೆಲ ಬಡಾವಣೆಗಳಿಗೆ ಭೇಟಿ ನೀಡಿ ಮಾತನಾಡಿದರು. ಈ ಪ್ರದೇಶದ ನಾಗರಿಕರಿಗೆ ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಮಾಡುವಂತೆ ಸರ್ಕಾರಿ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು.
ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಲಿರುವ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯೋಜನೆಗಳಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದು, ಅವರು ಹಣಕಾಸು ಮಂಜೂರಾತಿ ನೀಡುವ ವಿಶ್ವಾಸವಿದೆ ಎಂದರು. ನಾನು ದೇವರಲ್ಲಿ ಪ್ರಾರ್ಥಿಸಿ ಶಾಸಕನಾಗಿಲ್ಲ, ಬದಲಿಗೆ ಭೋಗನಂದೀಶ್ವರನೇ ನನಗೆ ಆಶೀರ್ವದಿಸಿ ನನ್ನನ್ನು ಶಾಸಕನಾಗಿ ಮಾಡಿದ್ದಾನೆ. ಜನಹಿತ ಕಾರ್ಯಕ್ರಮಗಳು ನನ್ನ ಜೀವನದಲ್ಲಿ ಮುಂದೆಯೂ ಮುಂದುವರಿಸಲಿದ್ದೇನೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಿಟಿ ರವಿ ಅವರಿಗೆ ಅಸಮಾಧಾನ ಇದ್ದಲ್ಲಿ ಕಾಂಗ್ರೆಸ್ಗೆ ಬರಲಿ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ವ್ಯಂಗ್ಯವಾಡಿದರು. ನನಗೆ ಭಾಳ ಗೇಮ್ ಚೇಂಜರ್ ಮೂವಿಯಲ್ಲಿ ಒಂದು ಡೈಲಾಗ್ ನೆನಪಾಗುತ್ತೆ. ಯಾವನೋ ಅಮೇರಿಕಾದಿಂದ ಬಂದು ಒಂದು ಕಂಪ್ನಿ ಇಟ್ಟು ಸ್ವಿಗ್ಗಿ ಝೊಮ್ಯಾಟೊ ನಮ್ಮ ಮನೆಯವ್ರಿಗೂ ತೊಗೊಂಡೋಗ್ಬೇಕಾದ್ರೆ ನಾವು ಚಿಕ್ಕಬಳ್ಳಾಪುರದವ್ರ ಮನೆಯವ್ರಿಗೂ ಬರೋಕ್ಕಾಗಲ್ವಾ ಅಂತ. ಏನಿದೆ ನೋಡಿ, ಓಟ್ ಕೇಳೋಕ್ಕೆ ಹೆಂಗೆ ಬರ್ತೀವೋ ಕಷ್ಟ ಕೇಳೋಕ್ಕೂ ಹಂಗೆ ಬರ್ತಿದ್ದೀವಿ ಅಷ್ಟೇ. ನಾನೀಗ ಆಲ್ಮೋಸ್ಟ್ ಅಲ್ಲಿ ಇವತ್ತು ಒಂದು 4-5 ಬೀದಿ ಸುತ್ತಿದೆ, ಟೌನಲ್ಲಿ ಒಂದು 8-10 ವಾರ್ಡ್ ಸುತ್ತಿದ್ದೀನಿ. ಕಷ್ಟ ಕೇಳ್ತೀನಿ, ಯಾವುದಾಗುತ್ತೋ ಅದು ಪರಿಹರಿಸ್ತೀನಿ ಇದ್ದೀನಿ ಅಂತ. ಏನು ಗೊತ್ತಾ ಬ್ರದರ್, ಜೀವನದಲ್ಲಿ ಯಾರ ಮೇಲೆ ಬರ್ತಾರೆ ಗೊತ್ತಾ? ಯಾವನ್ ಕ್ಲಿಯರ್ ಆಗಿರ್ತಾನೋ ಅವನ ಮೇಲೆ ಬರ್ತಾನೆ. ನನಗೆ ಕ್ಲಾರಿಟಿ ಇದೆ, ಅವಕಾಶ ಸಿಕ್ಕಿದೆ, ಒಳ್ಳೇದು ಮಾಡಬೇಕು. ನಾನು ಏನೋ ಆಗೋಕ್ಕೆ ಇವೆಲ್ಲ ಮಾಡ್ತಿಲ್ಲ, ಮೊನ್ನೆ ಏನೋ ಆಗಿದ್ದೀನಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ. ನನಗಂತೂ ಕ್ಲಾರಿಟಿ ಇದೆ, ಅವಕಾಶ ಸಿಕ್ಕಿದಾಗ ಒಳ್ಳೇದು ಮಾಡಬೇಕು. ಜನಪರ ಯೋಜನೆಗಳಾದ ಅಮ್ಮ ಆಂಬ್ಯುಲೆನ್ಸ್, ವಿದ್ಯಾರ್ಥಿಗಳಿಗೆ ನಗದು ಪಾರಿತೋಷಕ, ಕ್ಷೇತ್ರದಾದ್ಯಂತ ಮಾತೆಯರಿಗೆ ಬಾಗಿನ ವಿತರಣೆ, ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮುಂತಾದವುಗಳು ನಿರಂತರವಾಗಿ ಮುಂದುವರಿಯುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನನಗೆ ಮಂತ್ರಿ ಆಗುವ ಆಸೆಯಿಲ್ಲ, ಮುಂದೆಯೂ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ನಾನು ಇನ್ನಷ್ಟು ದೀರ್ಘಕಾಲ ಶಾಸಕನಾಗಿಯೇ ಇದ್ದು ಉತ್ತಮ ಅನುಭವ ಪಡೆಯುತ್ತೇನೆ ಎಂದರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಮಂಚೇನಹಳ್ಳಿಯ ರಸ್ತೆಗಳಲ್ಲಿ ಸಂಚರಿಸಿ ಮನೆ ಮನೆಗೂ ಹೋಗಿ ಅವರ ಕಷ್ಟ ಸುಖ ವಿಚಾರಿಸಿ ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಗಳಿಗೆ ಪರಿಹರಿಸಿಕೊಡುವಂತೆ ಆದೇಶ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಂಚೇನಹಳ್ಳಿ ಕಾಂಗ್ರೆಸ್ ಮುಖಂಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್, ರೈತ ನಾಯಕ ಲಕ್ಷ್ಮೀನಾರಾಯಣ, ತಹಶೀಲ್ದಾರ್ ಮತ್ತಿತರರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಬೆಳ್ಳಂಬೆಳಗ್ಗೆ ಹೆಣ ಬಿದ್ದಿದೆ. ಬಾರ್ ಸಪ್ಲೈಯರ್ ಆಗಿದ್ದ ವ್ಯಕ್ತಿಯೊಬ್ಬನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬಾಗೇಪಲ್ಲಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಚಿತ್ರಾವತಿ ಬ್ಯಾರೇಜ್ ಬಳಿ ಕೊಲೆ ನಡೆದಿದ್ದು, ಕೊಲೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ ಭೀಕರ ಕೊಲೆಯೊಂದು ನಡೆದು ಹೋಗಿದೆ. ಕೊಲೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲವಾದರೂ ಹಣಕಾಸಿನ ವಿಚಾರವಾಗಿ ಕೊಲೆ ನಡೆದಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ರ ಪರಗೋಡು ಸಮೀಪದ ಚಿತ್ರಾವತಿ ಡ್ಯಾಂ ಬಳಿ ಕೊಲೆ ನಡೆದಿದ್ದು, ರಾತ್ರಿಯೇ ಕೊಲೆ ನಡೆದಿರುವ ಅನುಮಾನ ಮೂಡಿದೆ. ಇನ್ನು ಕೊಲೆಯಾದ ವ್ಯಕ್ತಿ ಬಾರ್ ಸಪ್ಲೈಯರ್ ಆಗಿದ್ದು, ಮದ್ಯದಂಗಡಿಯಲ್ಲಿ ಕುಡಿದಿದ್ದ ಹಣ ಬಾಕಿ ಇಟ್ಟಿರುವ ವ್ಯಕ್ತಿಯೇ ಕೊಲೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ಕೊಲೆಯಾಗಿರುವ ವ್ಯಕ್ತಿಯನ್ನು ಬಾಗೇಪಲ್ಲಿ ಪಟ್ಟಣದ 3ನೇ ವಾರ್ಡಿನ ನಿವಾಸಿ 50 ವರ್ಷದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಪ್ರೀತಿ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ಶ್ರೀನಿವಾಸ್ಗೆ ಕುಡಿತದ ಚಟ ಇರಲಿಲ್ಲ ಎಂದು ತಿಳಿದು ಬಂದಿದೆ. ಹಾಗಿದ್ದರೂ ಚಿತ್ರಾವತಿ ಡ್ಯಾಂ ಬಳಿ ಯಾಕೆ ಹೋದ, ಯಾರೊಂದಿಗೆ ಹೋದ,
ಯಾಕೆ ಕೊಲೆಯಾದ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಪೊಲೀಸರು ತನಿಖೆಯಿಂದಲೇ ಉತ್ತರ ಹುಡುಕಬೇಕಿದೆ. ಕಳೆದ ರಾತ್ರಿ ಬಾರ್ನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವುದಾಗಿ ಮಾಲೀಕರಿಗೆ ತಿಳಿಸಿದ್ದ ಶ್ರೀನಿವಾಸ್ ಇಂದು ಬೆಳಗಾಗುವಷ್ಟರಲ್ಲಿ ಹೆಣವಾಗಿದ್ದಾನೆ. ಪಟ್ಟಣದಲ್ಲಿಯೇ ವಾಸಿಸುತ್ತಿರುವ ಶ್ರೀನಿವಾಸ್ ಯಾಕೆ ಡ್ಯಾಂ ಬಳಿ ಹೋದ, ಯಾರೊಂದಿಗೆ ಹೋದ ಎಂಬಿತ್ಯಾದಿ ವಿಚಾರಗಳ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದು, ಘಟನೆ ವಿಚಾರ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಕೆಲಸ ಮುಗಿಸ್ಕೊಂಡು 10 ಗಂಟೆ ಕರೆಕ್ಟಾಗಿ ಇಲ್ಲಿಂದ ಹೋಗಿದ್ರು. ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ನಮ್ಗೆ ಕಾಲ್ ಬಂತು. ಅವ್ರೊಂದು ಬುಕ್ ಇತ್ತಂತೆ, ನೋಟ್ಬುಕ್ಕಲ್ಲಿ ನಂಬರ್ ನೋಡಿದ್ರೆ ನಮಗೆ ಕಾಲ್ ಮಾಡಿದ್ದಾರೆ. ನಮಗೆ ಕಾಲ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಯಿತು. ನಾವು ಅಲ್ಲಿಗೆ ಹೋದರೆ 7:30 ನಮ್ಗೆ ಕಾಲ್ ಬಂತು. ನಾವು ಅಲ್ಲಿಗೆ ಹೋಗಿ ನೋಡಿದ ತಕ್ಷಣ ನಮ್ಮ ಸಂಸಾರ ಅಂತ ನಮ್ಗೆ ಗೊತ್ತಾಯಿತು. ಮಾತಾಡಿದ್ವಿ ಹಾಸ್ಪಿಟಲ್ ಹತ್ರ ಮಾಡ್ಕೊಂಡಿದ್ವಿ. ಪೋಸ್ಟ್ ಮಾಡಿದ್ರೆ ಹಾಸ್ಪಿಟಲ್ ಆರೋಪಿಗಳು ಯಾರು ಮತ್ತು ಯಾಕೆ ಕೊಲೆ ನಡೆದಿದೆ ಎಂಬ ವಿಚಾರ ತನಿಖೆಯಿಂದ ತಿಳಿಯಬೇಕಿದೆ. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ:
ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಭಾರೀ ಅನಾಹುತವೊಂದು ನಡೆದಿದೆ. ನೋಡುತ್ತಿದ್ದಂತೆಯೇ ನದಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಯೊಬ್ಬರು ಸಾವಿನ ದವಡೆಗೆ ಸಿಲುಕಿದ್ದರು. ಸ್ಥಳದಲ್ಲಿದ್ದ ನಾಗರಿಕರು ದಿಕ್ರಾಂತರಾಗಿ ನೋಡುತ್ತಾ ನಿಂತಿದ್ದರು. ಆಮೇಲೆ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ನಂಜನಗೂಡಿನ ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ನಡೆದ ಈ ಘಟನೆ ಹಲವು ನಿಮಿಷಗಳ ಕಾಲ ನೋಡುಗರನ್ನ ದಿಗ್ಭ್ರಾಂತಕ್ಕೊಳಗಾಗಿಸಿತು. ವ್ಯಕ್ತಿಗಳಿಬ್ಬರು ಈಜು ಬಾರದೆ ನದಿಯಲ್ಲಿ ಮುಳುಗುತ್ತಿದ್ದರು. ನೀರಿನಲ್ಲಿ ಮುಳುಗಿದ ಆ ಇಬ್ಬರು ವ್ಯಕ್ತಿಗಳು ಬದುಕೋದು ಡೌಟ್ ಎನ್ನುತ್ತಿದ್ದಂತೆ ಆಪದ್ ಬಾಂಧವರಂತೆ ಬಂದವರು ಎನ್ಡಿಆರ್ಎಫ್ ತಂಡ ಹಾಗೂ ನಂಜನಗೂಡು ಅಗ್ನಿಶಾಮಕ ದಳದ ಸಿಬ್ಬಂದಿ. ಈ ಎರಡೂ ತಂಡದ ಸಿಬ್ಬಂದಿ ಕಪಿಲಾ ನದಿ ನೀರಿಗಿಳಿದು ಕಾರ್ಯಾಚರಣೆ ನಡೆಸಿ ಹರ ಸಾಹಸ ಪಟ್ಟು ಮುಳುಗುತ್ತಿದ್ದವರ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಆದರೆ ಕೊನೆ ಕ್ಷಣದವರೆಗೂ ಈ ಎಲ್ಲವೂ ರಿಯಲ್ ಅಂತಾನೆ ಬಹುತೇಕ ಜನರು ಭಾವಿಸಿದ್ರು. ಆಮೇಲೆ ಗೊತ್ತಾಗಿದ್ದೇ ಬೇರೆ, ಅದೊಂದು ಅಣುಕು ಪ್ರದರ್ಶನ ಅಂತ. ನಂಜನಗೂಡು ತಾಲೂಕು ಆಡಳಿತ ಹಾಗೂ ಮೈಸೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಇಂತಹ ಅಣುಕು ಪ್ರದರ್ಶನ ಆಯೋಜಿಸಿ ನದಿ ತೀರದಲ್ಲಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ 30ಕ್ಕೂ ಹೆಚ್ಚು ಸಿಬ್ಬಂದಿ ಸಾವನ್ನು ಲೆಕ್ಕಿಸದೆ ನೀರಿನಲ್ಲಿ ಮುಳುಗಿ ಪ್ರಾಣ ರಕ್ಷಿಸುವ ಸಾಹಸಮಯ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು. ನಾನು ಶಿವಕುಮಾರ್, ನಂಜನಗೂಡು ತಹಸೀಲ್ದಾರು. ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನ ಸ್ನಾನ ಮಾಡೋ ಜಾಗದಲ್ಲಿ ಈ ಒಂದು ಮಾಕ್ ಡ್ರಿಲ್ನ ಕಂಡಕ್ಟ್ ಮಾಡಿದ್ವಿ. ಈ ಮಾಕ್ ಡ್ರಿಲ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂದರೆ, ಇಬ್ಬರು ಹುಡುಗರು ಅಲ್ಲಿ ಒಂದು ಕಾಲ್ಪನಿಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಹುಡುಗರು ಮುಳುಗ್ತಾ ಇರ್ತಾರೆ. ಆ ಮುಳುಗಿದ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಲೆವೆಲಲ್ಲಿ ಸ್ವಯಂ ಸೇವಕ ಒಂದು 4 ಜನ ಇದು ಇದ್ದಿದ್ದು ಹಡಗು ಅಥವಾ ಇದರಿಂದ ಅಲ್ಲಿ ಹೋಗಿರ್ತಾರೆ. ಆ ಹೋಗಿದ್ದ ಸಂದರ್ಭದಲ್ಲಿ 4 ಜನನು ಅವರಿಗೆ ಕಾಪಾಡಕ್ಕೆ ಹೋದಾಗ ಅವರು ಮುಳುಗ್ತಾರೆ. ಆ ಟೈಮಲ್ಲಿ ಯಾವ ರೀತಿ ಅವರನ್ನು ರಕ್ಷಣೆ ಮಾಡ್ತಾರೆ. ಫೈರ್ ಸರ್ವಿಸ್ ಇರುತ್ತೆ, SDRF ಇರುತ್ತೆ, NDRF ಇರುತ್ತೆ. ಈ ಟೀಮಲ್ಲಿ ಫಸ್ಟು ಫೈರ್ ಸರ್ವಿಸರ್ ಹೋದಾಗ ಅವರಿಬ್ಬರನ್ನ ಹುಡುಕ್ತಾರೆ, SDRFನೂ ಒಬ್ಬರು ಹುಡುಕ್ತಾರೆ, ಆಮೇಲೆ ಇನ್ನೊಬ್ಬರು ಸಿಗ್ತಾ ಇರಲ್ಲ. ಅವನನ್ನು ಕೂಡ ಯಾವ ರೀತಿ ಅವನ್ನ ಕಾಪಾಡ್ಕೊಂಡು ಆಮೇಲೆ NDRF ಟೀಮ್ನ ಕರ್ಕೊಂಡು ಅವನು ಒಳಗಡೆ ಮುಳುಗಿರ್ತಾನೆ.
ಅವನು ಇದು ಏನಂದರೆ ಲೈನ್ ಇದು ಜಿಗ್ಜಾಗ್ ಮ್ಯಾನರಲ್ಲಿ 6 ಫೀಟ್ ಅಡಿತನ ಹಿಂಗೆ 4 ಜನ ಇದು ಇದರಲ್ಲಿ ಹೋಗ್ತಾರೆ. ಅದಾದ ನಂತರ ಸ್ಕೂಬಾ ಡೈವರು ಅಲ್ಲಿ ಬಾಡಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಸ್ಕೂಬಾ ಡೈವರು ಒಂದು 40 ಮಿನಿಟ್ಸ್ ಆಕ್ಸಿಜನ್ ಇದು ಹಿಡ್ಕೊಂಡು ಹುಡುಕ್ತಾರೆ. ಮುಳುಗುತ್ತಿದ್ದವರನ್ನ ಹೇಗೆ ರಕ್ಷಣೆ ಮಾಡಬೇಕು, ಅವರನ್ನು ನೀರಿನಿಂದ ಮೇಲೆ ತಂದ ನಂತರ ಯಾವ ರೀತಿ ಪ್ರಾಣ ಉಳಿಸಬೇಕು ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿ ನೆರೆದಿದ್ದ ಜನರಿಗೆ ಅರಿವು ಮೂಡಿಸಿದರು. ಅಲ್ಲದೆ ನೀರಿನಲ್ಲಿ ಮುಳುಗದಂತೆ ತಡೆಯಲು ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ಯಾವ ವಸ್ತುಗಳಿಂದ ಪಾರಾಗಬಹುದು ಅನ್ನೋದನ್ನ ಖುದ್ದು ತಾವೇ ನೀರುಗಿಳಿದು ಕೆಲ ಸಾಹಸಮಯ ಪ್ರದರ್ಶನ ನೀಡಿ ತೋರಿಸಿಕೊಟ್ಟರು. ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಚಲುವರಾಜು ಸೇರಿದಂತೆ ತಾಲೂಕು ಆಡಳಿತ ಇತರೆ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎನ್ಡಿಆರ್ಎಫ್ ರಕ್ಷಣಾ ಪಡೆಯ ಕಾರ್ಯಾಚರಣೆ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಶಿವಕುಮಾರ್, ಎಎಸ್ಐ ಸುಭಾಷ್, ಸಿಂಧು, ದೇವರಾಜು, ರಾಘವೇಂದ್ರ, ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿ ಸುಧೀರ್, ಅಗ್ನಿಶಾಮಕ ದಳದ ಥಾಮಸ್ ಮಹದೇವ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಗುಡಿಹಳ್ಳಿ ಶ್ರೀ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಧಾರ್ಮಿಕ ಆಚರಣೆಗಳೊಂದಿಗೆ ಸಾವಿರಾರು ಭಕ್ತರು ರಥ ಎಳೆದು ಸಂಭ್ರಮಿಸಿದರು. ಶಿಡ್ಲಘಟ್ಟ ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ ಗುಡಿಹಳ್ಳಿ ಶ್ರೀ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ತೇರಿನಲ್ಲಿ ಶ್ರೀ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ ನಂತರ ಶಾಸಕ ಮೇಲೂರು ರವಿಕುಮಾರ್ ಪೂಜೆ ಸಲ್ಲಿಸಿದರು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ತೇರಿಗೆ ಧಾವನ ಸಮೇತ ಬಾಳೆಹಣ್ಣನ್ನು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಬೇಕೆಂದು ದೇವರಿಗೆ ಹರಕೆ ಸಲ್ಲಿಸಿದರು. ರಥೋತ್ಸವದ ಮುನ್ನ ಮಾಜಿ ಸಚಿವ ವಿ ಮುನಿಯಪ್ಪ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಜಿಡಿ ವೇಣುಗೋಪಾಲ್ ಮತ್ತು ಕುಟುಂಬಸ್ಥರು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ಭಕ್ತಾದಿಗಳು ಪಾನಕ, ಕೋಸಂಬರಿ, ಮಜ್ಜಿಗೆ ವಿತರಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಳೆದ 2 ತಿಂಗಳಿಂದ ನೀರು ಒದಗಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿ ಯಲ್ಲೆಂಪಲ್ಲಿ ಗ್ರಾಮಸ್ಥರು ಇಂದು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಗ್ರಾಮದ ಮುನಿಶಾಮಪ್ಪ ಮಾತನಾಡಿ, ಗ್ರಾಮದಲ್ಲಿ 2 ಕೊಳವೆ ಬಾವಿಗಳು ನೀರು ಸರಬರಾಜು ಮಾಡುತ್ತಿವೆ. ಆದರೆ ಅವುಗಳ ನೀರು ಶುದ್ಧೀಕರಣ ಘಟಕಕ್ಕೆ ಬಿಡಲಾಗುತ್ತಿದೆ. ಹೀಗಾಗಿ ಗ್ರಾಮಕ್ಕೆ ಸರಬರಾಜು ಮಾಡುತ್ತಿಲ್ಲ. ಇದರಿಂದಾಗಿ ನಿತ್ಯ ಬಳಕೆ ನೀರಿಗೆ ತೀವ್ರ ಸಮಸ್ಯೆ ಎದುರಾಗಿದೆ ಎಂದರು. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ವಿಚಾರಿಸಿದಾಗ ಸಬೂಬು ಹೇಳಿ ತಪ್ಪಿಸಿಕೊಳ್ಳುತ್ತಾರೆ. ಇದರಿಂದಾಗಿ ನಾವು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಹೋರಾಟವನ್ನು ನಡೆಸುತ್ತಿದ್ದು, ಎಲ್ಲಿಯವರೆಗೂ ನೀರು ಒದಗಿಸುವುದಿಲ್ಲವೋ ಅಲ್ಲಿಯವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ. ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಶ್ರೀನಿವಾಸ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸಹಕಾರಿ ಕಚೇರಿ ಅನ್ನೋದಕ್ಕಿಂತ ಮಾರುಕಟ್ಟೆಯ ರೀತಿಯಾಗಿದೆ. ಕುಡಿಯುವ ನೀರು ಸೇರಿದಂತೆ ನಾನಾ ಸಮಸ್ಯೆಗಳು ತಾಂಡವವಾಡುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದರೂ ಪ್ರಯೋಜನವಿಲ್ಲ.
ದುಡ್ಡಿದ್ದರೆ ಸೌಲಭ್ಯಗಳನ್ನು ಕೊಂಡುಕೊಳ್ಳಬಹುದು, ಆ ರೀತಿ ಮಾರುಕಟ್ಟೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಗ್ರಾಮಸ್ಥರಾದ ನಾಗರಾಜ್, ಆನಂದ್ ಸೇರಿದಂತೆ ಮಹಿಳೆಯರು, ಮಕ್ಕಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಾಲಿನಿ ಶ್ರೀನಿವಾಸ್ ವಿರುದ್ಧ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಆಯ್ಕೆ ಪ್ರಕ್ರಿಯೆ ನಡೆಯಿತು. 12 ಸದಸ್ಯರ ಬೆಂಬಲದೊಂದಿಗೆ ನಂದಿ ಗ್ರಾಮ ಪಂಚಾಯಿತಿ ಸದಸ್ಯೆ ನಳಿನಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾದರು. ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ನಳಿನಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರ ಘೋಷಣೆ ನಂತರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬೃಹತ್ ಹೂವಿನ ಹಾರ ಹಾಕಿದ ಅಭಿಮಾನಿಗಳು ನೂತನ ಅಧ್ಯಕ್ಷೆಗೆ ಶುಭಾಶಯ ಕೋರಿದರು. ಅಭಿಮಾನಿಗಳ ಪ್ರೀತಿಗೆ ಎಂದಿಗೂ ಆಭಾರಿಯಾಗಿರುವುದಾಗಿ ನೂತನ ಅಧ್ಯಕ್ಷೆ ನಳಿನಿ ರಮೇಶ್ ತಿಳಿಸಿದರು. ನಂತರ ಮಾತನಾಡಿದ ನಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು. ಹುದ್ದೆ ಮುಖ್ಯವಲ್ಲ, ಸಿಕ್ಕಿದ ಅವಕಾಶವನ್ನು ಬಳಸಿಕೊಂಡು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ, ಬೀದಿ ದೀಪ ನಿರ್ವಹಣೆ, ರಸ್ತೆಗಳ ಅಭಿವೃದ್ಧಿಗೆ, ನೈರ್ಮಲ್ಯಕ್ಕೆ ಒತ್ತು ನೀಡಿ ಜನರಿಗೆ ತಲುಪಬೇಕಾದ ಸೌಕರ್ಯಗಳು ಕಾಲಕಾಲಕ್ಕೆ ತಲುಪಿಸಲು ಕೆಲಸ ಮಾಡಲಾಗುವುದು ಎಂದರು. ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಮೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ನಿರ್ಗಮಿತ ಅಧ್ಯಕ್ಷೆ ಆರೋಪಗಳು ಸತ್ಯಕ್ಕೆ ದೂರ. ಈಗ ನೂತನವಾಗಿ ಆಯ್ಕೆಯಾದ ನಳಿನಿ ಅವರಿಗೆ ಅಭಿವೃದ್ಧಿಗೆ ಸಹಕಾರ ನೀಡಲಾಗುವುದು. ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲ ಸೌಕರ್ಯ ಒದಗಿಸಲು ಪ್ರಥಮ ಆದ್ಯತೆ ಜೊತೆಗೆ ವಿವಿಧ ಕೆಲಸಗಳಿಗಾಗಿ ಪಂಚಾಯಿತಿಗೆ ಬರುವ ಜನರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಆದಷ್ಟು ಬೇಗ ಅವರ ಕೆಲಸಗಳನ್ನು ನೂತನ ಅಧ್ಯಕ್ಷೆ ಮಾಡಿಕೊಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನಿಗೌಡ, ಕೆಸಿ ರಾಜಾಕಾಂತ್, ಆವಲರೆಡ್ಡಿ, ಭರಣಿ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದವನು ನಾನು. ಶಿವಗಂಗೋತ್ರಿ ಪ್ರಶಸ್ತಿ ನೀಡಿರುವುದು ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಮಹಾರುದ್ರಯಾಗ ಕಾರ್ಯಕ್ರಮದಲ್ಲಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಾಲನಹಳ್ಳಿ ಮಠ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ವೇದಿಕೆಯಲ್ಲಿ ಹಲವಾರು ಮಠಾಧೀಶರು ಭಾಗಿಯಾಗಿದ್ದಾರೆ. ಈ ದೃಶ್ಯಗಳು ಕಂಡುಬಂದಿದ್ದು ಪಾಲನಹಳ್ಳಿ ಮಠದ ಆವರಣದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ. ನಂತರ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಭಾಷಾಭಿಮಾನ ಇರಬೇಕು, ಆದರೆ ಭಾಷೆ ಪ್ರಾಂತ್ಯ ಜಗಳವಿರಬಾರದು. ಸಮಾಜದಲ್ಲಿ ಜಾತಿ ಜಗಳ ಹೆಚ್ಚಾಗಿರುವುದು ಆತಂಕಕಾರಿ.
ಹಿಂದುತ್ವಕ್ಕಾಗಿ ಹೋರಾಟಕ್ಕೆ ಸದಾ ಸಿದ್ಧನಿರುತ್ತೇನೆ. ನಮಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ಹೆಚ್ಚಾಗಿದ್ದಾರೆ. ಎಲ್ಲರೂ ವಿವಿಧತೆಯಲ್ಲಿ ಏಕತೆಯಾಗಿ ಒಟ್ಟಾಗಿ ಬಾಳೋಣ ಎಂದರು. ನಮ್ಮ ಸಂವಿಧಾನ ಬಿಟ್ಟಾರ, ಕೆಂಪೇಗೌಡರು ಉಳಿಯಲ್ಲ, ಬಸವಣ್ಣವರು ಉಳಿಯಲ್ಲ, ಅಂಬೇಡ್ಕರ್ ಉಳಿಯಲ್ಲ, ನಮ್ಮ ಮಠ ಮಂದಿರಗಳು ಉಳಿಯಲ್ಲ. ನಾವು ಎಲ್ಲಿವರೆಗೂ ಬಹುತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಜನ ಇರ್ತೀವೋ ಅಲ್ಲಿವರೆಗೂ ಮಾತ್ರ ಇಲ್ಲದಕ್ಕೂ ಬೆಲೆ ಬರುತ್ತೆ. ಹೆಚ್ಚು ಅಂದ್ರೆ ನಮ್ಮ ಹತ್ರ ಜಗಳ ಇರ್ಬೋದು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಲ್ಲೇ ಕೊಲೆಗಳು ನಡೆದಿರ್ಬೋದು, ಆದ್ರೆ ಬಾಂಬ್ ಹಾಕುವ ಮನಸ್ಥಿತಿಯವರು ನಾವಲ್ಲ. ಜನಾಂಗವನ್ನೇ ಸರ್ವನಾಶ ಮಾಡಬೇಕು ಅಂತ ಬಯಸ್ತವ್ರಲ್ಲ. ಅದಕ್ಕೆ ನಾನು ವಿನಂತಿ ಇರೋದೇನು ಅಂದ್ರೆ, ನಮ್ಮ ವಿವಿಧತೆ ಅದರಲ್ಲಿ ಭಿನ್ನತೆಯನ್ನು ಹೊಂದಬಾರದು. ಏಕತೆಯ ಸೂತ್ರದ ಒಳಗಡೆ ವಿವಿಧತೆ ಅಡಗಿದೆ ಎನ್ನುವಂತ ಸತ್ಯವನ್ನೇ ತೋರಿಸಿದಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕು. ಒಬ್ಬ ಕವಿ ಒಬ್ಬ ಸಂಕಟದಿಂದ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಂಚುತ್ತಾ ಮುಟ್ಟದೆ ಹಾಕುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನೆಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಗಳಿಂದು ಐಕ್ಯಮತ್ಯದ ಭಾವ ಸಣ್ಣಿಂದ ತಿಳಿಸಿದ್ದೆ ಕಣ್ಣ, ಹಣ ಅನ್ನುವ ಸೃಷ್ಟಿ ಮಾಡಿರಲು ಮಾಡಿರುವ ಮತ್ತೇಕೆ ಅಸ್ಪೃಶ್ಯವರ್ಣ ಅಂತ ಕೇಳ್ತಾನೆ. ಸಂಸದ ಡಾಕ್ಟರ್ CN ಮಂಜುನಾಥ್ ಮಾತನಾಡಿ, ದೇಶದಲ್ಲಿ ಸಾಕ್ಷರತೆ ಹೆಚ್ಚಾಗಿದೆ, ಸಂಸ್ಕಾರ ಕಡಿಮೆಯಾಗುತ್ತಿರುವುದು ಆತಂಕಕಾರಿ. ಆದರ್ಶದ ಬದುಕು ಮುಖ್ಯ, ಆಕರ್ಷಣೆಯ ಜಗತ್ತು ಬೇಡ. ಬೇರೆಯವರ ನೋವಿಗೆ ಪರಿಹಾರ ಬೇಕು. 2027 ಭಾರತ 3ನೇ ಸ್ಥಾನವಾಗಿ ಆರ್ಥಿಕವಾಗಿ ದೊಡ್ಡ ದೇಶವಾಗಲಿದೆ. ದುಡಿದು ಬೆಳೆಯಬೇಕು, ತುಳಿದು ಬೆಳೆಯಬಾರದು ಎಂದರು. ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ವೇದಿಕೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ನೆಲಮಂಗಲ ನರೇಂದ್ರ ಬಾಬು, ಬ್ರಹ್ಮಾಂಡ ಗುರೂಜಿ, ನರೇಂದ್ರ ಬಾಬು ಶರ್ಮಾ, ಮೇಲನ ಗವಿಶ್ರೀ, ಹೊನ್ನಮ್ಮ ಗವಿಶ್ರೀ, ಶ್ರೀ ಷಡಾಕ್ಷರ. ನಂಜನಗೂಡು ತಾಲೂಕಿನ ದೇವೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜುಬಿಲಿಯಂಟ್ ಫಾರ್ತಿಯಾ ಫೌಂಡೇಶನ್ ಮತ್ತು ಮುಗುಳ್ನಗೆ ಸಮಿತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂಜನಗೂಡು ತಾಲೂಕಿನ ದೇವೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸುಮಾರು 10 ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಲೋಕೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮೈಸೂರು ಜಿಲ್ಲೆಯಲ್ಲಿಯೇ ನಂಜನಗೂಡಿನ ವಿವಿಧ ಶಾಲೆಗಳಿಗೆ ಅನೇಕ ಸೌಲಭ್ಯ ನೀಡಿರುವ ಸಂಸ್ಥೆ ಜುಬಿಲಿಯಂಟ್ ಸಂಸ್ಥೆ. ಕಂಪ್ಯೂಟರ್ ಕೊಠಡಿ ನಿರ್ಮಾಣ ಜೊತೆಗೆ ಕಂಪ್ಯೂಟರ್ಗಳ ಕೊಠಡಿಗೆ ಸ್ಮಾರ್ಟ್ ಟಿವಿಗಳನ್ನು ಸರ್ಕಾರಿ ಶಾಲೆಗಳಿಗೆ ನೀಡಲಾಗುತ್ತಿದೆ. ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ವಿಜ್ಞಾನ ಅಂದ್ರೆ ನಮ್ಮ ಸುತ್ತಮುತ್ತ ಪರಿಸರ ಇರ್ಬೋದು, ಸೂರ್ಯ, ಚಂದ್ರ, ಗಾಳಿ, ನೀರು, ಬೆಳಕು, ಕಾಡು, ಪ್ರತಿಯೊಂದು ಕೂಡ ನಮ್ಮ ಸುತ್ತಮುತ್ತಲೇ ಇದೆ. ಎಲ್ಲ ವಿಜ್ಞಾನಕ್ಕೆ ಅನುಗುಣವಾಗಿ ನಮ್ಮ ಶಾರೀರಿಕವಾಗಿ ಜೊತೆಯೊಂದಿಗೆ ನಾವು ಬೆರೆತ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ನಮ್ಮ ಒಂದು ಮಾನವನ ಒಂದು ಸರಪಳಿಯಲ್ಲಿ ವಿಜ್ಞಾನ ಅಂದರೆ ಏನಂತ ನಾನು ಕೂಡ MSc ಕೆಮಿಸ್ಟ್ರಿ ಮಾಡಿದ್ದೀನಿ. ನಾನು ಕೂಡ ಹೈಸ್ಕೂಲಿಂದ ಅನೇಕ ಎಕ್ಸ್ಪೆರಿಮೆಂಟ್ಗಳು ಮಾಡಿಕೊಂಡು ಪ್ರಯೋಗಗಳು ಮಾಡಿಕೊಂಡು ಈ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬುದ್ಧಿ ಕೌಶಲ್ಯ ತುಂಬ ಹೆಚ್ಚಾಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಆ ಕ್ರಿಯೇಟಿವಿಟಿ ಜಾಸ್ತಿ ಆಗೋದ್ರಿಂದ ನಿಮ್ಮ ಒಂದು ಮೆದುಳಿನ ಏನು ಒಂದು, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಐನ್ಸ್ಟೀನ್, ಆಲ್ಬರ್ಟ್ ಐನ್ಸ್ಟೀನ್ ನೀವು ಕೇಳಿರ್ಬೋದು, ಗ್ರಹಾಂ ಬೆಲ್ ಕೇಳಿರ್ಬೋದು. ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ಮೆದುಳು 3% ಅಷ್ಟೇ ಅವ್ರ ಮೆದುಳು ಉಪಯೋಗ ಆಗಿರೋದು. ಆಲ್ಬರ್ಟ್ ಐನ್ಸ್ಟೀನ್ E=mc². ಅವ್ರ ಮೆದುಳು ಬರೀ ಕೇವಲ 3% ಅಷ್ಟೇ ಉಪಯೋಗ ಆಗಿರೋದು. ಇದೇ ವೇಳೆ ಹಿರಿಯ ನಾಗರಿಕರಿಗೆ ಮತ್ತು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಸಾಹಿತಿ ಕಾಳಲೆ ಗುರುಸ್ವಾಮಿ, ಪ್ರಸನ್ನ, ದೀಪಕ್, ಪಂಕಜ್ ಕುರ್ಮಾ, ಜ್ಞಾನವಿ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಾರ್ಚ್ 2ರಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ MG ಮೂಳೆ ಹಾಗೂ ಸಂಸದ ಸಾಗರ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ರಾಜ್ಯ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ದಿಗಂಬರ ರಾವ್ ಮಾನಕರಿ ಹೇಳಿದ್ದಾರೆ. ಜಿಲ್ಲಾ ಸಕಲ ಮರಾಠ ಸಮಾಜದಿಂದ ಮಾರ್ಚ್ 2ರಂದು ಪ್ರತಾಪ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ MG ಮೂಳೆ ಹಾಗೂ ಸಂಸದ ಸಾಗರ ಖಂಡ್ರೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು.
ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಜಗದ್ಗುರು ವೇದಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿ ವಹಿಸಲಿದ್ದು ಪ್ರಮುಖರು ಭಾಗವಹಿಸಲಿದ್ದಾರೆ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ನಾವು ಕನ್ನಡಿಗರೇ, ನಮ್ಮ ಮಾತೃಭೂಮಿ ಕರ್ನಾಟಕ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ಮೆಹೆಂದೆ, ಜನಾರ್ದನ್ ಬಿರಾದರ್ ಇನ್ನೂ ಹಲವರು ಹಾಜರಿದ್ದರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಚೇಳೂರು ಕೆಪಿಎಸ್ಸಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಕರು ಹಾಗೂ ಗಣ್ಯರು ಉದ್ಘಾಟಿಸಿದರು. ಪ್ರಭಾರಿ ಮುಖ್ಯ ಶಿಕ್ಷಕ ಎಲ್ ನಾಗರಾಜ್ ಮಾತನಾಡಿ, ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನದಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ, ಸೃಜನಾತ್ಮಕತೆ, ವೈಜ್ಞಾನಿಕ ಮನೋಭಾವ, ಕೌಶಲ್ಯ ಅಭಿವೃದ್ಧಿ ಹೊರಹೊಮ್ಮುತ್ತದೆ ಎಂದರು. ಇಂತಹ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನದಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿನಂತೆ ಮಕ್ಕಳಿನಲ್ಲಿ ನೈಜತೆ, ಕ್ರಿಯಾತ್ಮಕ ಚಟುವಟಿಕೆ ಹಾಗೂ ಮಕ್ಕಳ ಸುಪ್ತವಾದ ಪ್ರತಿಭೆ ಅರಳುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪಿಆರ್ ಚಲಂ, ವೆಂಕಟರಾಮರೆಡ್ಡಿ, ಮುನಿರೆಡ್ಡಿ, ನರೇಂದ್ರ ಬಾಬು ಇನ್ನೂ ಹಲವರು ಹಾಜರಿದ್ದರು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ವಾಲ್ಮೀಕಿ ಸಮುದಾಯದಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೇಡರ ಕಣ್ಣಪ್ಪ ಸೇವಾ ಸಮಿತಿಯಿಂದ ಬೇಡರ ಕಣ್ಣಪ್ಪ ಸ್ವಾಮಿಗೆ ಮಹಿಳೆಯರಿಂದ ಆರತಿ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ಹೊಳವನಹಳ್ಳಿ ವಾಲ್ಮೀಕಿ ಸಮುದಾಯದಿಂದ ವಿವಿಧ ವಾದ್ಯಗಳೊಂದಿಗೆ ನಡೆದ ಆರತಿ ಮಹೋತ್ಸವದಲ್ಲಿ ಸಮುದಾಯದ 100 ಮಹಿಳೆಯರು ಆರತಿ ಹೊತ್ತು ಮೆರವಣಿಗೆಯೊಂದಿಗೆ ಸಾಗಿ ಬೇಡರ ಕಣ್ಣಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದರು. ಬೇಡರ ಕಣ್ಣಪ್ಪ ಸೇವಾ ಸಮಿತಿ ಅಧ್ಯಕ್ಷ ಜಯರಾಜು ಮಾತನಾಡಿ, ಕಳೆದ 40 ವರ್ಷಗಳಿಂದ ಹಿರಿಯರು ಬೇಡರ ಕಣ್ಣಪ್ಪ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಿ ಮಹಾಶಿವರಾತ್ರಿ ಹಬ್ಬದಂದು ಆರತಿ ಮಾಡುವ ಮೂಲಕ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಜರಿದ್ದರು. ಪಾವಗಡ ತಾಲೂಕಿನ ರೂಪಾ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತ ರಾಯಪ್ಪ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ನಾಗರಾಜ್ ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ನಾಗರಾಜ್ ಮಾತನಾಡಿ, ಹನುಮಂತ ರಾಯಪ್ಪ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು ಎಂದರು. ಪಂಚಾಯಿತಿಯಲ್ಲಿಯೇ ಯಾವುದೇ ಅವ್ಯವಹಾರ ನಡೆದಿಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಿದ್ದೇವೆ. ಆದರೆ ಹನುಮಂತರಾಯಪ್ಪ ಅಭಿವೃದ್ಧಿಗೆ ಅಡ್ಡಿ ಮಾಡುತ್ತಿದ್ದಾರೆ ಎಂದರು. ಹನುಮಂತರಾಯಪ್ಪನವರು ಮೂಲ ಸೌಕರ್ಯಗಳ ಬಗ್ಗೆ ಕೇಳದೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ವಕ್ಕರಿಸಿದೆ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಸೋಂಕು ಪತ್ತೆ. ಹಕ್ಕಿ ಜ್ವರ ವೈರಸ್ ಪತ್ತೆಯಿಂದ ಜನರಲ್ಲಿ ಹೆಚ್ಚಿದ ಆತಂಕ. ಮುಂಜಾಗ್ರತಾ ಕ್ರಮಗಳತ್ತ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನವಾಗುತ್ತಿದೆ ಎಂದ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಎಂಎನ್ ಹೆಗಡೆ. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಭರವಸೆ. ವಾಲ್ಮೀಕಿ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಸರ್ಕಾರ 1,000 ಕೋಟಿ ಮೀಸಲಿಡಲು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯ. ನಂದಿ ಬೆಟ್ಟದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ ಸಮಾನ ಮನಸ್ಕರಿಂದ ಸಭೆ. ಮುಂದುವರಿದ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಮಂಚೇನಹಳ್ಳಿ ತಾಲೂಕನ್ನು ಮಾದರಿಯಾಗಿ ಮಾಡುವ ಭರವಸೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್. ಸಚಿವರಾಗಿ ಎಂಸಿ ಸುಧಾಕರ್ ಅವರೇ ಮುಂದುವರಿಯುವ ಸುಳಿವು ನೀಡಿದ ಶಾಸಕರು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.